ಇಲ್ಲಿ ಒಂದ್ಸಲ ನೀವು ಬಂದು ನೋಡಿ, ಬರೀ ಕಾಲಲ್ಲಿ ಬಂದರೆ ಇನ್ನೊಂದ್ಸಲ ಬರಬೇಕಾದ್ರೆ ನೀವು ಕಾರಲ್ಲಿ ಬರ್ತೀರಾ. ಇಲ್ಲಿ ಒಂದ್ಸಲ ಬಂದು ಹೋದ್ಮೇಲೆ ನಿಮ್ಗೆ ಸಾಲನೂ ಇಲ್ಲ, ಯಾವ ಸಮಸ್ಯೆನೂ ಬರೋದಿಲ್ಲ. ಆಶ್ಲೇಷ ಬರೀ ದಿನ ಯಾರೇ ಭಾಗಿಯಾಗ್ತಾರೆ ಅವ್ರಿಗೆ ಸಂಪತ್ತು ವೃದ್ಧಿ ಆಗ್ತಾ ಉಂಟು. ಇವತ್ತು ಬೆಂಗಳೂರಿಂದ ಹಿಡಿದು ಮುಂಬೈಯಿಂದ ಹಿಡಿದು ತುಂಬ ಜನ ಬರ್ತಾರೆ. 7 ಫಾರ್ಚುನರ್ ಕಾರ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು ಟೂರಿಸ್ಟ್ ಟ್ರಾವೆಲ್. ಇವತ್ತು 58, 59ವರೆಗೂ ಮೊನ್ನೆ ಮಾಡಿದ್ದೀನಿ ಅಂತ ಸುದ್ದಿ ಕೊಟ್ಟಿದ್ದಾರೆ. ಉಡುಪಿಯವರೊಬ್ಬರು ಶೆಟ್ಟಿ ಅವರಲ್ಲ, ಅದರಿಂದ ಅವರು ಕೂಡ ಇವತ್ತು ಮುಂಬೈಲಿ 8 ಹೋಟೆಲನ್ನು ಮಾಡಿದ್ದಾರೆ. ಇದು ಇರೋದು ಪುಣ್ಯಭೂಮಿ. ಒಂದು ಸಲ ಈ ಕ್ಷೇತ್ರಕ್ಕೆ ನೀವು ಯಾರಾದರೂ ಬಂದು ನೋಡಿ, ಒಂದು ಸಲ ಎಲ್ಲರೂ ಅದೃಷ್ಟ ಮಾಡಿರ್ತೀರ. ಅದಕ್ಕೆ ಉದಾಹರಣೆ ನಾನೇ. ಸಮಸ್ಯೆ ಏನಂದರೆ, ನನ್ನ ಮಗ ಸಣ್ಣ ಒಂದು ಬಾಲ್ಯ ಹುಟ್ಟುತ್ತಾನೆ ನಮ್ಮ ಹತ್ರ ಕೊಟ್ಟಿರಲಿಲ್ಲ ಯಾರೂ ಡಾಕ್ಟರ್ಸ್ ಎಲ್ಲ. ICU ಪೇಷಂಟ್, ಹಾರ್ಟ್ ಹಾರ್ಟಲ್ಲಿ 2 ಹೋಲಿತ್ತು. ನಾನು ಇಲ್ಲಿ ಬಂದ ನಂತರ ಅವನಿಗೆ ಈ ಕ್ಷೇತ್ರದಲ್ಲಿ ಕರ್ಕೊಂಡು ಬಂದು ನಾನು ಈ ದೇವ್ರ ಹತ್ರ ಇಟ್ಟು ಅವನ ಸಮಸ್ಯೆ ಎಲ್ಲ, ಈಗಲೂ ಕೂಡ ಅವನಿಗೆ ವಿದೌಟ್ ಆಕ್ಸಿಜನ್ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋದು ಇಲ್ಲ. ಅವನಿಗೆ ಒಂದು ಸ್ವಲ್ಪ ಕೋಲ್ಡ್ ಆದರೂ ಅವನಿಗೆ ನಾವು ವಿತ್ ಆಕ್ಸಿಜನ್ ನೆಬ್ಲೈಜೇಷನ್ ಕೊಡಬೇಕಾಗಿತ್ತು. ಇಲ್ಲಿ ನಾನು ಬಂದು ಹೋದ ನಂತರ ಈವರೆಗೂ ಅವನಿಗೆ ಆಕ್ಸಿಜನ್ ಕೊಟ್ಟೇ ಇಲ್ಲ. ಇಲ್ಲಿ ನಾವು ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಒಂದು ಸಲ ಬಂದು ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ, ನಿಮ್ಗೆ ಅದೃಷ್ಟದ ಬಾಗಿಲು ತೆಗೆದಂಗೆ. ಇದು ಏನಾಗಿದೆ ಅಂದರೆ, ಸುಮಾರು 780 ವರ್ಷದ ಹಿಂದೆ ಧರ್ಮ ಸಂಘರ್ಷದಲ್ಲಿ ನಾಸವಾದ ದೇವಸ್ಥಾನ ಇದು. ಇಲ್ಲಿಂದ 1.5 ಕಿಲೋಮೀಟರ್ ಬೆಟ್ಟದಲ್ಲೇ ಅವಳು ಸೂಚನೆ ಕೊಟ್ಟ ಪ್ರಕಾರ ನಾನು ಇಲ್ಲಿ ಬಂದು ನಿಂತು, ಹುತ್ತದ ರೂಪದಲ್ಲಿ ನಿಂತು, ಇಲ್ಲಿ ನೀವೇನು ಕಾಣಿಸ್ತಿದೆಯಲ್ಲ ಹುತ್ತದ ರೂಪದಲ್ಲಿ ಬಂದು ನಿಂತು ಭಕ್ತಾದಿಗಳಿಗೆ ಒಳ್ಳೆಯತ್ತು ಮಾಡಿ ನನ್ನ ದೇವಸ್ಥಾನ ಕಟ್ಸ್ಕೊಳ್ತಾ ಅಂದರು. ಯಾರೂ ವೈಯಕ್ತಿಕವಾಗಿ ಕಟ್ಟುವಂಥ ಅವಶ್ಯಕತೆ ಇಲ್ಲ, ನಾನೇನು ಅಂತ ಕಾಣಿಸಿ ಆಮೇಲೆ ಕಟ್ಸ್ಕೊಳ್ತಾ ಅಂದರು. ಆದ್ದರಿಂದ ಇಲ್ಲಿ ಯಾರ್ಯಾರು ಭಕ್ತಾದಿಗಳು ಬರ್ತಾರ ಅವ್ರದ್ದೆಲ್ಲರದ್ದು ಸಮಸ್ಯೆನ ಆಲಿಸ್ತಾ ಇದ್ದಾಳೆ. ಅದೇ ಪ್ರಕಾರ ಮುಖ್ಯವಾಗಿ ಸಂತಾನ ಭಾಗ್ಯ ಹೈಯೆಸ್ಟ್ ಕೊಟ್ಬಿಡ್ಲು ಒಂದು. ಮತ್ತು ಪ್ರೇತ ಭೂತಗಳು ಇಲ್ಲಿ ನೇರವಾಗಿ ಮಾತಾಡ್ತಾರೆ ದೇವರೊಟ್ಟಿಗೆ ನೇರವಾಗಿ ಮಾತಾಡಿ ಮೋಕ್ಷ ಹೊಂದುತ್ತವೆ. ಇಲ್ಲಿ ಮೋಕ್ಷ ಹೊಂದಲಿಕ್ಕೂ ಕೂಡ ಕಾರಣ ಇದೆ. ವರದಳ್ಳಿಯ ಶ್ರೀಧರ ಸ್ವಾಮಿ ಅವರಿಗೂ ಮತ್ತು ಇಲ್ಲಿಗೂ ಸಂಬಂಧ ಇದೆ. ಅವರೇ ಬಂದು ಈ ಕ್ಷೇತ್ರವನ್ನು ಶಾಂತ ಮಾಡಿದರು ಹಿಂದೊಮ್ಮೆ ಅಂತೇಳಿ ಪುರಾವೆಗಳಿದೆ. ಆದ್ದರಿಂದ ಇವಾಗ ಅವರ ಎಣಿಕೆಯಂತೆ, ಅವರ ಅಪ್ಪಣೆಯಂತೆ ಇವಳು ಬಂದಿರೋ ಪ್ರೇತಭೂತಗಳನ್ನು ಶಾಂತ ಮಾಡ್ತಾ ಇದ್ದಾಳೆ. ಇಲ್ಲಿ ಯಾರ್ಯಾರು ಸಂತಾನ ಭಾಗ್ಯ ಕೇಳಿ ಬಂದಿದ್ರೋ ಅವ್ರಿಗೆ ಡೇಟ್ ಕೊಡ್ತಾಳೆ, ಇಂಥ ಡೇಟ್ಗೆ ನಿಮ್ಮ ಮಗು ಆಗುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಬರುವವರು ಅಕ್ಕಿ ಮತ್ತು ಕಾಯಿ ಎಷ್ಟಂತ ತರುವಂಥದ್ದು, ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಇವಳು. ಯಾರೂ ಕೂಡ ನಾನು ಅದೇ ಹರಕೆ ಇದೇ ಹರಕೆ ಕೊಡ್ತಂತ ದೇವ್ರ ಹತ್ರ ಹೇಳುವಂಗಿಲ್ಲ. ಕೋಪಿಷ್ಟ ಬಂದ್ಬಿಡ್ತದೆ, ನೀವು ಕೊಡೋರು ಯಾರು ಅಂತ ತಗೊಳ್ಳೋರು ಯಾರು ಅಂತ ಇವಳು ಇಚ್ಛೆ ಇದು. ಆದ್ದರಿಂದ ಪ್ರೀತಿಯಿಂದ ಯಾರು ಕಣ್ಣೀರು ಹಾಕಿದಾರಲ್ಲ ಅವರೆಲ್ಲರೂ ಸಮಸ್ಯೆ ಬಗೆಹರಿದಿದೆ. ಅಹಂಕಾರದಲ್ಲಿ ಯಾರು ಬಂದಿದ್ರಲ್ಲ ಅವರನ್ನು ಯಾರನ್ನೂ ಹತ್ತಿರ ಇಟ್ಕೊಂಡಿಲ್ಲ ಇವಳು. ಇಷ್ಟೇ ನಮ್ಮ ಸಂಕ್ರಾಂತಿ ಅಂದು ಏನು ಬರ್ತದಲ್ಲ ಜಾತ್ರೆ, ಆವಾಗ ನಿಮಗೊಂದು ಪವಾಡ ಕಾಣಿಸ್ತದೆ. 18ನೇ ತಾರೀಕು ಅಕ್ಕಿಯನ್ನು ದಾನವಾಗಿ ಕೊಡ್ತೀವಿ ನಾವು. ಅಕ್ಕಿ, ಹಣ ಎಲ್ಲವನ್ನು ದಾನವಾಗಿ ಕೊಡ್ತೀವಿ, ಬಂದವರಿಗೆಲ್ಲ ಕೊಡ್ತೀವಿ. ನಂತರ ನೋಡ್ಲಿಕ್ಕೆ ಹೋದ್ರೆ ಅದು ಜಾಸ್ತಿನೇ ಇರ್ತದೆ ನಮ್ಮ ಹತ್ರ. ಆದ್ದರಿಂದ ಎಲ್ಲವನ್ನ ಸೃಷ್ಟಿ ಮಾಡೋರು ಅವಳು. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಒಂದು ಮಾತು, ಪ್ರಥಮವಾಗಿ ನಮ್ಮ ಸಮಸ್ಯೆ ಏನು ಅಂತ ನಾವು ಫಸ್ಟ್ ಆಲೋಚನೆ ಮಾಡಬೇಕು. ಮನುಷ್ಯನ ಭೂಮಿಯಲ್ಲಿ ಸಮಸ್ಯೆ ಇಲ್ಲದಿದ್ದವ್ರು ಯಾರೂ ಇಲ್ಲ. ಆದರೆ ನಮ್ಮ ಹತ್ರ ಬಗೆಹರಿದಾಗಿದ್ದ ಸಮಸ್ಯೆಯನ್ನು ದೇವರಲ್ಲಿ ತರಬೇಕು. ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೇವರಲ್ಲಿ ತರುವಂಥದ್ದಲ್ಲ. ಯಾರೇ ಆಗಲಿ ಅವರ ಮನೆಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಅಕ್ಕಿ ಮತ್ತು ಫಲಗಾಯಿ, ಒಂದು ಕಾಯಿ, ತೆಂಗಿನಕಾಯಿ, ಒಂದು ಮುಷ್ಟಿ ನಾಣ್ಯವನ್ನು ಇಟ್ಟು ಬಂಡೂರೇಶ್ವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದರೆ, ತಾಯಿ ನನ್ನ ಕಷ್ಟವನ್ನು ನಿವಾರಿಸು ಅಂತೇಳಿ ಪ್ರಾರ್ಥನೆ ಮಾಡಿದರೆ, ಅದನ್ನು ಮಾಡಿ ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು. ಕಟ್ಟು ಮನೇಲಿ ಇಟ್ಟಿದ್ದರೆ ಅವರನ್ನು ಇವಳೇ ಕರೆಸ್ಕೊತಾಳೆ. ಅವಳನ್ನು ಇವರೇ ಇಲ್ಲಿ ಕರೆಸ್ಕೊಂಡು ಅವರ ಕಷ್ಟವನ್ನು ನಿವಾರಣೆ ಮಾಡ್ತಾಳೆ. ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಹೆರಾವಲಿ ಗ್ರಾಮ, ಬಂಡೂರು. ಹೆರಾವಲಿ ಗ್ರಾಮದಿಂದ ಬಂಡೂರು ಸುಮಾರು ಹೊನ್ನಾವರ ತಾಲೂಕಿಂದ 18 ಕಿಲೋಮೀಟರ್ ಆಗ್ತದೆ. ಒಂದು ವೇಳೆ ಫೋನ್ ಮಾಡಿದರೆ ನಾವು ಇಂಥ ಸಂದರ್ಭಕ್ಕೆ ಇಂಥ ಟೈಮಿಗೆ ಬನ್ನಿ ಅಂತ ಹೇಳ್ತೀವಿ. ಆ ಸಮಯಕ್ಕೆ ಬಂದರೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಇಲ್ಲ ಉಳಿದ ಟೈಮ್ಗೆ ಯಾರೇ ಬಂದರೂ ಕೂಡ ಯಾವಾಗಲೂ ಪೂಜೆ ಇದೆ. ಇಲ್ಲಿ ಪೂಜೆ ಬಂದು ಅವರ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಜನನೇ ಇರಬೇಕಂತೆಲ್ಲ. ಇನ್ನೊಂದು ವಿಶೇಷ ಇದೆ ನಮ್ಮ ದೇವಸ್ಥಾನದಲ್ಲಿ, ಯಾರೇ ಮಡಿ ಮೈಲಿಗೆಯಲ್ಲಿ ಅವರ ಶುದ್ಧಾಚಾರದಲ್ಲಿ ಬಂದರೆ ಅವರೇ ಗರ್ಭಗುಡಿ ಒಳಗಡೆ ಪೂಜೆ ಮಾಡಲಿಕ್ಕೆ ಕಡೆಯಿಲ್ಲ. ಇದು ದೇವರ ಅಪ್ಪಣೆ. ಆದ್ದರಿಂದ ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ, ಇವಳು ಬಾಗಿಲು ಹಾಕುವಂಗಿಲ್ಲ. 24 ಗಂಟೆ ಕೂಡ ಪೂಜೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾಳೆ.